ನಾನು ಮಂಡಳಿ ಹಾಗೂ ಮಾನ್ಯ ವೈದ್ಯರು ಅವರೆಲ್ಲರೂ ಬಹಳಷ್ಟು ಕೈ ಜೋಡಿಸಿದ್ದಾರೆ. ಸಣ್ಣ ಪುಟ್ಟ ಕಾನೂನಾತ್ಮಕ ಸಮಸ್ಯೆಗಳು ಅಂಥ ಸಂದರ್ಭ ಜಿಲ್ಲಾಡಳಿತ ಬಹಳಷ್ಟು ಸಜ್ಜಾಗಿದೆ. ನಮ್ಮ ಮಂಡಳಿ ಆಗಲಿ ಮೇವು ದಾಸೋಹದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋಹದ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಯಲ್ಲಮ್ಮನಗುಡ್ಡ ಕ್ಷೇತ್ರವನ್ನು, ರೇಣುಕಾ ಯಲ್ಲಮ್ಮನಗುಡ್ಡ ಕ್ಷೇತ್ರವನ್ನು, ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು. ಏನು ಇವತ್ತು TTD ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ. ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸ್ಬೇಕನ್ನುವಂಥ ಪ್ರಯತ್ನ ನಡೆದಿದೆ. ಇವತ್ತು ನಡೆದ ಸಭೆಯೊಳಗೆ ನನಗೆ ದೊರೆತಿರ್ತಕ್ಕಂಥ ಎಲ್ಲ ವಿವರದ ಜೊತೆಗೆ ನಾವೇನು 100 ದಿವಸಗಳಲ್ಲಿ ಕಾರ್ಯಕ್ರಮ ಏನೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ. ಆ ಆಲೋಚನಾ ಪ್ರಕ್ರಿಯೆಯಂತೆ ಕೆಲಸಗಳು ನಡೆದಿವೆ. ನಿಮ್ಮೆಲ್ಲರದು ಈ ದಿಸೆಯೊಳಗೆ ಸಹಕಾರ ಬೇಕು. ಅದ್ರ ಜೊತೆಗೇ ನಾನು ನಿಮಗೆ ಒಂದು ಹೇಳೋದಕ್ಕೆ ಬಯಸ್ತೀನಿ. ಮೊನ್ನೆ ಡಿಸೆಂಬರ್ 26 ಆಮೇಲೆ ಜನವರಿ 21 ತಾವೇನು ನಮಗೆ ಸಹಕಾರ ನೀಡಿದ್ರಿ, ನಮ್ಮ ಸರ್ಕಾರ ಏನು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗಾಂಧೀಜಿಯವರ ಪುತ್ಥಳಿ ಅನಾವರಣ ಮಾಡುವಂಥದ್ದನ್ನು ಮೊದಲು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿದ ತಮಗೆಲ್ಲ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆ ಹೇಳ್ತೇನೆ. ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಗಳಿಗೂ ಡಿಸೆಂಬರ್ 26ನೇ ತಾರೀಕಿಗೆ ನಡೆದಂಥ ಕಾರ್ಯಕ್ರಮ, ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್, ಆ ಸಂದರ್ಭದಲ್ಲೂ ತಾವು ತೋರಿರ್ತಕ್ಕಂಥ ಆಸಕ್ತಿ ಹಾಗೂ ಪ್ರೋತ್ಸಾಹ ಹಾಗೂ ಪ್ರಸಾರ ಎಲ್ಲದಕ್ಕೂ ಸಹಿತ ತಮ್ಮೆಲ್ಲರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ವಂದನೆಗಳನ್ನು ಹೇಳ್ತೇನೆ. ಮಂಜೂರಿ ಆಗಿದೆ ನಮಗೆ. ಅದು 100 ಕೋಟಿ ಮಾತ್ರ ಅಲ್ಲ, ಯಾಕಂದರೆ ಕೆಲವ್ರಿಗೆ ಎಷ್ಟೆಷ್ಟು ಬಂದದ ಅದು ಗೊತ್ತಿಲ್ಲ. ನಾವು 100 ಕೋಟಿ ಅಂತ ಹೇಳಿದ್ವಿ, ಅದಕ್ಕೆ 100 ಕೋಟಿ ಅಂತಷ್ಟೇ ಇಟ್ಕೊಂಡಿದ್ವಿ. ಅದು 100 ಕೋಟಿ ಬಂದಿದೆ. ಅದಲ್ಲದೆ ಮತ್ತು ನಮ್ಮ ಏನು ಒತ್ತಾಯ ಪ್ರಯತ್ನಗಳಿದ್ದು ಆ ಹಿನ್ನೆಲೆಯೊಳಗೆ 20 ಕೋಟಿ ರೂಪಾಯಿ ಪ್ರಸಾದ ಯೋಜನೆಯೊಳಗೂ ಬಂದಿದೆ. ಸರ್, ಈಗ ನೀವು ಮಾಡಿದಂಥ ಪ್ಲಾನ್ದಲ್ಲೇ ಮರ್ಜ್ ಮಾಡ್ಕೋತೀರಾ, 100 ಸಪರೇಟ್ ಪ್ಲಾನ್ ಮಾಡ್ತೀರಾ? ಈಗ ನಾವು ಮಾಡುವಂಥ ಕಾರ್ಯಕ್ರಮಗಳೇನಿವೆ ಅದರಲ್ಲಿ ನಮಗೆ ನೂರಾರು ಕೋಟಿಗಳು ಇಂಥವು ಇನ್ನೂ ಒಂದು 400-500 ಬೇಕಾಗ್ತಾವೆ ನಮಗೆ. ಆ ಎಲ್ಲ ಕೆಲಸಗಳಿಗೆ ಇದು ನಮಗೆ ದೊಡ್ಡ ಬಲ ಬಂದಂಗೆ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ಕೆಲವಾರು ಯೋಜನೆಗಳನ್ನು PPP ಮಾಡೆಲ್ನಾಗ ತಗೋತೇವೆ ನಾವು. ಅವು ಸಹಿತ ನಮ್ಮದು ಒಮ್ಮೆ ಯೋಜನೆ ಮಾಸ್ಟರ್ ಪ್ಲ್ಯಾನ್ ಈಸ್ ಆಲ್ಮೋಸ್ಟ್ ರೆಡಿ. ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2 ತಿಂಗಳದಾಗ ಮಾಸ್ಟರ್ ಪ್ಲ್ಯಾನನ್ನು ಸಹಿತ ನಾವು ನಿಮ್ಗೆ ಕೊಡ್ತೀವಿ. ಅಷ್ಟೇ ಅಲ್ಲ, ಆ ಮಾಸ್ಟರ್ ಪ್ಲ್ಯಾನನ್ನು ಪಬ್ಲಿಕ್ ಡೊಮೇನ್, ಮಾಸ್ಟರ್ ಪ್ಲ್ಯಾನನ್ನು ಈಗೇನು ನಾವು ಸಿದ್ಧ ಮಾಡ್ತಾ ಇದ್ದೀವಿ, ಒಂದು 2-3 ಪಾಯಿಂಟನ್ನು ಅವು ಫೈನಲ್ ಆದಮೇಲೆ ವಿಲ್ ಪುಟ್ ಆನ್ ಅವರ್ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಂಡಳಿ ವೆಬ್ಸೈಟ್. ಮಾಸ್ಟರ್ ಪ್ಲ್ಯಾನನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ ಆ್ಯಂಡ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೇನ್.
and those whoever wants to give suggestions, they are welcome to do that, and we welcome any good suggestion from any quarter. ಸರ್, ಈಗ ಪ್ರಾಯೋಗಿಕವಾಗಿ ದಾಸೋಹ ಏನು 12ನೇ ತಾರೀಕಿಗೆ ಬರೋದು ಇಲ್ಲ. ಇರ್ತದೆ. ಪ್ರಾಯೋಗಿಕವಾಗಿ ದಾಸೋಹ ಹೆಂಗ್ ಮಾಡ್ಬೋದು ಅನ್ನೋದು ಏನಾರ ಟ್ರಯಲ್ ಮಾಡಿ? ಇಲ್ಲ ಅದು ಹಂಗೆ ಪ್ರಾಯೋಗಿಕವಾಗಿ ಏನು ಮಾಡೋದು ಹಂಗಿಲ್ಲ. 10 ಲಕ್ಷ ಮಂದಿ ಇರ್ತಾರೆ, ಅದಕ್ಕೆ ಪ್ರಾಯೋಗಿಕವಾಗಿ ಅವತ್ತಿಲ್ಲ. ನಾವು ದಾಸೋಹ ಕಟ್ಟಡ ಆದಮೇಲೆ ಒಮ್ಮಕ್ಕಳು ಪ್ರಾಯೋಗಿಕ ಊಟನ ನಮ್ಮ ಪತ್ರಿಕಾ ಸ್ನೇಹಿತರನ್ನ ಕರೀತೀವಿ. ಹೌದು. ಯಾಕಂದ್ರೆ ಅಲ್ಲಿ ಇಷ್ಟಿದ್ದು ಸ್ಯಾನಿಟೇಷನ್ ಫೆಸಿಲಿಟೀಸ್ ಕಡಿಮೆ ಇರ್ತಾವ, ಓಪನ್ ಡಿಫಿಕೇಶನ್ ಅಂತೂ ಆಗುತ್ತೆ. ಇಟ್ ಇಸ್ ಗಿವಿಂಗ್ ಎ ವೆರಿ ಬ್ಯಾಡ್ ಇಂಪ್ರೆಷನ್. ಅದನ್ನು ಮುಂಚೆ ಬಗೆಹರಿಸಬೇಕು ಅಂತ ಡಿಮಾಂಡ್ ಇದೆ ಸರ್. ಎಸ್, ನಾವು ಇವತ್ತು ಕೂಡಿದ್ರೊಳಗೆ ಹೆಚ್ಚು ಸಮಯ ಚರ್ಚೆ ಮಾಡಿದ್ದ ಅದು ಹೇಗೆ ಮಾಡಬೇಕು, ಹೇಗೆ ಎಷ್ಟು ದೂರದವರೆಗೆ ಟ್ರೆಂಚ್ ಹೊಡಿಬೇಕು, ಅದಕ್ಕೆ ಕವರ್ ಹೆಂಗೆ ಮಾಡಬೇಕು ಏನೋ, ಅದು ಎಲ್ಲವನ್ನೂ ಸಹಿತ ಚರ್ಚೆ ಮಾಡಿದ್ದೇವೆ. ಈಗೇನು ನೀವು ಸಮಸ್ಯೆ ಹೇಳಿದ್ರಲ್ಲ, ಈ ಸಮಸ್ಯೆಗಳನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸೀವಿ. ಈ ಸಲ ಭರತ್ ಹುಣ್ಣಿಮೆಗೆ ಮಾತ್ರ ತಾವು ವಿಶೇಷ ಆಮಂತ್ರಣ ನಮ್ಮ ರೇಣುಕಾ ಯಲ್ಲಮ್ಮ ಪ್ರವಾಸಿ ಅಭಿವೃದ್ಧಿ ಮಂಡಳಿಯ ಪರವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ, ಆ ಟೆಂಪಲ್ ಪ್ರಾಧಿಕಾರದ ಪರವಾಗಿ ಇದೆ. ತಾವು ಅವತ್ತು ಬರಬೇಕು ಅಂತೇಳಿ ನಾವು ನಿಮ್ಗೆ ಆಮಂತ್ರಣ ಕೊಡ್ತೀವಿ. ಪೂರ್ಣ ಪ್ರಮಾಣ ಜಿಲ್ಲಾಡಳಿತ ವ್ಯಾಪ್ತಿಗೆ ಹಾಕಬಹುದು ಅಥವಾ ಒಂದು ಬೇರೆ ಇಲಾಖೆ ಈಗ ಇರ್ತಕ್ಕಂಥದ್ದು ಈ ಇಲಾಖೆಯಿಂದ ಈಗೇನು ಯಾರ ತಗೊಂತೀರಂತ ಬಂದಾರನ್ರಿ ಈಗ? ಕೊಡಿ ಸರ್ ಅವರಿಗೆ. ಯಾರಿಗೆ? ಈಗ ಶಿವಳ್ಳಿ ಮಾದರಿ ಹೆಂಗ್ ಭಕ್ತರ ಆ ರೀತಿ ಅದನ್ನ ಇಲ್ಲ, ನಾವು ಅದನ್ನ ಪ್ರಾಧಿಕಾರದ ಅಧ್ಯಕ್ಷರ ಆಧೀನದೊಳಗೆ ಕೊಟ್ಟಿವಿ. ಪ್ರಾಧಿಕಾರದ ಹೇಳ್ತೀನಿ, ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಅದಾರ. ಸರ್, ಈಗ ನಿಮ್ಮ ಮಾಸ್ಟರ್ ಪ್ಲಾನ್ ಒಳಗಡೆ ವಸತಿ ಗೃಹಗಳ ವ್ಯವಸ್ಥೆ ಏನಾದ್ರು ಇದೆಯಾ ಸರ್? ಅಲ್ಲಿ ನಮ್ಮ ಐತೆ. ಅದಿರ್ಲಿಲ್ಲ ಅಂದ್ರೆ ಏನು, ಎಷ್ಟು ಜನರಿಗೆ ಅಂತ ಏನಾದ್ರು ಒಂದು ಅಕಾಮಿಡೇಷನ್ ಮಾಸ್ಟರ್ ಪ್ಲಾನ್ ರಿಲೀಸ್ ಮಾಡ್ತೀವಲ್ಲ ಅವತ್ತು ನಿಮ್ಗೆಲ್ಲ ವಿವರ ಕೊಡ್ತೀವಿ. There will be dormitory, there will be open space for resting, there will be open kitchens, bekalle, there will be rooms, there will be semi-luxury rooms, and there will be some better complexes. ಅವಾಗ ನೀವು ಹೇಳಿದ್ರೆ 1.5-2 ವರ್ಷದಲ್ಲಿ ಅಲ್ಲೇ ಡೆವಲಪ್ಮೆಂಟ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್, ಅದು ವಿಸಿಬಲ್ ಇರೋದೇ ಕಾಣಿಸ್ತದೆ ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ಮೇಲಾಯ್ತು, ಇನ್ನೂ ಏನು ವಿಸಿಬಲ್ ಇಲ್ಲ. ಅದಕ್ಕೆ ಅಂದ್ಕೊಂಡು ನೀವು ಏನು ಅಂದ್ಕೊಂಡಿದ್ರಿ ಆ ಮಟ್ಟದಲ್ಲಿ ಕೆಲಸ ವೇಗವಾಗಿ ನಡೀತಾ ಇದೆ ಅಂತ ನಿಮ್ಗೆ ಸಮಾಧಾನ ಇದೆಯಾ ಅಂತ? ನಾನು ನಿಮಗೆ ಒಂದೇ ಹೇಳ್ತೀನಿ, ನೀವು ಅಲ್ಲಿ ಏನು ಪರಿಸ್ಥಿತಿ ಇತ್ತು ಅನ್ನೋದು ನೋಡಿಕೊಂಡು ಈಗ ಹೋಗಿ ನೋಡ್ರಿ. ನಿಮಗೆ ವಿಸಿಬಲ್ ಅನ್ನಿಸ್ಲಿಲ್ಲ ಅಂದ್ರೆ ಕೈಂಡ್ಲಿ ಲಿಸನ್. ನೀವು ಅಲ್ಲಿ ವಿಸಿಬಲ್ ಆಗಿಲ್ಲ ಅಂದ್ರೆ ಮಾಸ್ಟರ್ ಪ್ಲಾನ್ ಆಗೋಬಿಟ್ಟು ಸುಮ್ಮನೆ ಕುಂತಿಲ್ಲ. ವಿ ಆರ್ ನಾಟ್ ಸಿಟ್ಟಿಂಗ್ ಕ್ವೈಟ್. ನಿಮಗೆ ಗೊತ್ತೈತಿ ಅದನ್ನು ಮಾಡಿದ ಮೇಲೆ ವಿ ಹ್ಯಾವ್ ಇನಾಗ್ರೇಟೆಡ್ 4 complexes ಆಫ್ ಡಾರ್ಮೆಟ್ರೀಸ್ ಅಲ್ವಾ? ಗಾಂಧಿ ಭಾರತ ಪ್ರೋಗ್ರಾಮ್ ಮಾಡ್ತಾ ಇದ್ರಿ, ಬರೀ ಸೂಪರ್ ಸ್ಪೆಷಲ್ ಕಾಣ್ತಾ ಇದ್ದಾರೆ. ಆಳವಾಗಿ ಜನರಿಗೆ ಮುಟ್ಟೋತರ ಉದ್ದೇಶ ಇತ್ತು, ಆ ಉದ್ದೇಶ ಜನರಿಗೆ ಮುಟ್ಟೋಂಗ್ ಆಗ್ತಾ ಇದೆ. ಅಕ್ಟೋಬರ್ 2ರವರೆಗೆ ನಮ್ಮ ಗಾಂಧಿ ಭಾರತ ಕಾರ್ಯಕ್ರಮ ಇದೆ. ಗಾಂಧಿ ಭಾರತ ಕಾರ್ಯಕ್ರಮದ ಮೂಲಕ ನಾವು ಸುಮಾರು 28 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅವು ಒಂದೊಂದಾಗಿ ನೀವು ನೋಡ್ಕೋತಾ ಹೋಗ್ತೀರಿ. ಅವಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಾಧಾನ. ಸಚಿವರು ಹೇಳ್ಬಿಡ್ತೀನಿ, ಮಾಹಿತಿ ಕೊರತೆ ಆಗಬಾರ್ದು. ನೋಡಿ, ಗೋಕಾಕ್ ಫಾಲ್ಸ್ ಇಂಪ್ರೂವ್ಮೆಂಟ್ ಸಲುವಾಗಿ, ಅದನ್ನು ಡೆವಲಪ್ಮೆಂಟ್ ಮಾಡೋದ್ರ ಸಲುವಾಗಿ, ಅಲ್ಲೇ ರೋಪ್ ವೇ ಮಾಡೋದ್ರ ಸಲುವಾಗಿ ಈ ಎಂಡಿಂದ ಆ ಎಂಡಿಗೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು
ನಾವು ಒಂದು ಗಂಭೀರವಾಗಿರ್ತಕ್ಕಂಥ ಸಭೆ ಮಾಡಿದ್ದೀವಿ ಹಾಗೂ ಅದರ ಎಕ್ಸ್ಪರ್ಟ್ಗಳನ್ನು ಕರೆದು ಚರ್ಚೆ ಮಾಡಿದ್ದೀವಿ. ಅವರಿಗೆ ಪ್ರಾಜೆಕ್ಟನ್ನು ಸಿದ್ಧ ಮಾಡಿರಿ ಅಂತೇಳಿ ಈಗಾಗಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಮಳೆಗಾಲದ ಸಂದರ್ಭದಲ್ಲಿ ಕೊಡಗು ಚಿಕ್ಕಮಗಳೂರು ಸೇರಿಸುವಷ್ಟಿದ್ದಾವೆ. ಬಟ್ ಅದ್ರ ತಕ್ಕಾಗಿ ಈ ಸರಿ ಸ್ವಲ್ಪ ವ್ಯವಸ್ಥೆ ಆಗ್ತಾ ಇತ್ತು. ಇನ್ನೂ ನಿಮ್ಮ ಇಲಾಖೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಮತ್ತೆ ಸಿಬ್ಬಂದಿಗಳು ಕೊಟ್ಟಿದ್ದೆ ಆದ್ರೆ ಬದಲಾವಣೆ ಕಾಣಬಹುದು ಸರ್. ಆ ಕಡೆ ಭಾಗದ ಜನರು, ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು ಬೆಳಗಾವಿಯಿಂದ ಮುಖ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಆಗ್ಬೋದು? ಹೊಸ ಬಜೆಟ್ ಬರ್ತಾ ಇದೆ. ನಿಮ್ಮ ಭಾವನೆಯನ್ನು, ನಿಮ್ಮ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀನಿ. ನೀವು ಬರ್ಬೇಕಲ್ಲ ಅಲ್ಲಿ. ಅಲ್ಲೇ ಹೋಗಿ ಕಾಫಿ ಟೇಬಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಆಮೇಲೆ ಬೆಳಗಾವಿ ಗೈಡ್ ಬೆಳಗಾವಿ ಕಾಫಿ ಟೇಬಲ್ ಸ್ವಲ್ಪ ಈ ಕಡೆ ಹಾಕಿ ಸರ್. ಒಂದ್ ಸೆಕೆಂಡ್ ಮುಗಿದಿಲ್ಲ, ಸ್ವಲ್ಪ ಎರಡು ಕ್ವಶನ್ ನಿಂತ ಹೇಳ್ತೇನೆ. One interesting thing that we are doing also, sir, is that Forest Department in for the first time Bhimgad Wildlife Sanctuary nalli ಒಂದು 18 ಕಿಲೋಮೀಟರ್ ಸಫಾರಿ ಓಪನ್ ಅಪ್ ಮಾಡ್ತಾ ಇದ್ದೀವಿ ಸರ್. ಸಫಾರಿ ಇದೆ ಅಂದ್ರೆ ಅಟ್ಲೀಸ್ಟ್ ಆ ರೆಸಾರ್ಟ್ಸ್ ಅದರಲ್ಲಿ ಎಲ್ಲರೂ ಪ್ರವಾಸಿಗರು ಬರ್ತಾರೆ ಸರ್. ಸರ್, ಈಗ ರಾಜ್ಯದಲ್ಲಿ ಒಂದು ಮಾಹಿತಿ ಅವ್ರು ನನಗೆ ಹೇಳಿದ್ರು, ನಿಮ್ಗೆ ಹೇಳಂತ ಹೇಳಿದ್ರು ಅವ್ರಿಗೆ. ಭೀಮಗಡ ಪ್ರದೇಶದೊಳಗೆ ನಾವು ಸುಮಾರು 18 ಕಿಲೋಮೀಟರ್ ರಸ್ತೆಯನ್ನು ಸಫಾರಿಗಾಗಿ ಓಪನ್ ಮಾಡ್ತಾ ಇದ್ದೀವಿ. ಉದ್ದೇಶ ನೀವು ಹೇಳ್ದಂಗೆ ಉತ್ತರ ಕರ್ನಾಟಕ ಕಡೆ ಮುಖ ಮಾಡಿದವ್ರಿಗೆ ಹೆಚ್ಚೆಚ್ಚು ನೋಡುವ ಅವಕಾಶ ಸಿಗಬೇಕು. ಆ ಸಫಾರಿ ಏನು ಪ್ರಾರಂಭಿಸ್ತೀವಿ ಅದೊಂದು ಅತ್ಯಾಕರ್ಷಣವಾಗಿರ್ತಕ್ಕಂಥದ್ದು ಆಗ್ತದೆ. ಅದು ಈ ಭಾಗದ ಪ್ರವಾಸಿ ಮಹತ್ವವನ್ನು ಹೆಚ್ಚಿಸ್ತದೆ. ಥ್ಯಾಂಕ್ ಯು. ರಾಜ್ಯದ ಕೆಲ ದಲಿತ ಸಚಿವರೆಲ್ಲ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಬರ್ತಾ ಇದೆ. ಸೊ ತಾವು ಹಿರಿಯರು, ತಾವು ಕೂಡ ನಮಗೆ ಕೇಳಿ ಹೇಳ್ಬಿಡ್ತೀನಿ. ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ಯಾರ, ಅವ್ರು ಹೇಳ್ದಂಗೆ ಕೇಳೋರು ನಾವು. ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡೋಂಗಿಲ್ಲ. ಅದಕ್ಕೆ ಆ ಪ್ರಶ್ನೆಯನ್ನು ನನಗೆ ಸಂಬಂಧ ಇಲ್ಲದ್ದು ಹೌದದು. ಅದಕ್ಕೆ ನಾನೇನು ಅದಕ್ಕೆ ಪ್ರಶ್ನೆ ಯಾವತ್ತೂ ಸಿಎಂ ಆಗ್ಬೇಕಿತ್ತು. ಈ ಪಾಟೀಲ್ ಅವರು ಸಿಎಂ ನಿಮ್ಮ ಸದ್ಭಾವನೆ ಶುಭಾಶಯಕ್ಕೆ ಕರ್ತವ್ಯ.